ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ 8,000 ಲೀಟರ್ ಬಿಟ್ಟದ್ವಿ. ಈಗ 8,000 ಲೀಟರ್ ಜೀವಾಮೃತ ಕಾಲ್ ಕೆಜಿ ತೆನೆ ಆಯ್ತು. ಗೊಬ್ಬರ ಸೂಪರ್ ಏನಾಕಿ ಯಾವ್ದು ಇಲ್ಲ ನಮ್ಮ ಹತ್ರ ಕಾಳೆನಾಶಕ ಇಲ್ಲ. ಎಷ್ಟು ಹೈಟ್ ಬೆಳೆದತ್ತೆ. ಬಹಳ ಒಂದು ಜೀವಾಮೃತದ ಮಹಿಮೆ. ಅಲ್ಲಿ 10 ಗಂಟೆಗೆ ಮನೆಗೆ ಚಟ್ನಿ ಜಿಗಿದ್ರೆ ಸುತ್ತಮುತ್ತ ಮನೆಗೆಲ್ಲ ಹೋಗೋದು ಅಷ್ಟು ಘಮ ಘಮ. ನನ್ ಗ್ಯಾಸ್ ಸಿಕ್ಕು, ನನಗೆ BP ನೋಡೋದು ಮಾಡಿರೋದು ನಾವು ಮಾಡಿರೋದು. ಕಾಯಿಲೆ ಇತ್ತಂದ್ರೆ ಯಾವ್ದಾರು ಹೆಣ್ಮಕ್ಳಿಗೆ ಅವೆಲ್ಲ ಶುಗರ್ BP ಇವಾಗೆಲ್ಲ ಈ ಕ್ಯಾನ್ಸರ್ ಅದೆಂತ ಊರಾಗ 40 ಜನಕ್ಕೆ ಬಂದಂತ ಕ್ಯಾನ್ಸರ್. ಮಲ್ನಾಡ್ಗೆ 5,000 ರೂಪಾಯಿ ಬಾಡಿ ಇಸ್ಕೊಂತ ಫ್ರೀ ಕೊಡ್ತಾರೆ. ಸಿಗಲ್ರಿ? ಸಿಗ ಬಂಗಾರ ಇದು. ಅದನ್ನೇ ಮಾಡ್ತೀವಿ ಅಂತಾರೆ ಬಂಗಾರ. ಜೀವ ದನ ಜೀವ ಮಾಡ್ತೀವಿ. ಬೆಲ್ಲ, ಕಡ್ಲೆ ಹಿಟ್ಟು, ಗಂಜೋಳ ಸಾಕಿ ಎಲ್ಲ ಉಂಡೆ ಮಾಡ್ಬೇಕಲ್ಲ. ನಿಜಿಬೇಕು ನಾವು ತರ ಮುದ್ದೆ ಮಾಡ್ಸಲ್ಲ. ಚಪಾತಿ ಮುದ್ದೆ ಮಾಡಿ ಇದನ್ನೆಲ್ಲಗ ಮಾಡಿಸ್ಬೇಕು. ಗಿರ್ತಾಳಿ ಈಗ ಅರ್ಗಾಗಲ್ಲ. ಒಂದ್ಗೇನಲ್ಲ ಏನು ಮಾಡಲ್ಲ. ಸ್ನೇಹಿತರೆ, ಇವಾಗ ಕೆಂಚಪ್ಪರ್ದು ಇಷ್ಟು ಬಯೋಡೈಜೆಸ್ಟ್ ಮತ್ತೆ ಜೀವಾಮೃತದ ಬಗ್ಗೆ ಅತಿ ಪರಿಚಯ ಮಾಡ್ಕೊಡ್ತಾರೆ. ಅವರು ಸಾಕ್ತಿರ್ತಕ್ಕಂಥ ಹಸುಗಳು, ಮೇವಿನ ಸಂಗ್ರಹಣೆ, ಜೀವಾಮೃತ ಹಾಕ್ಬಿಟ್ಟು ಎಲ್ಲ ರಾಗಿ ಎಲ್ಲ ಬೆಳೆದಿದ್ದಾರೆ. ಅದು ಏನೇನು ಅನ್ನೋದನ್ನ ಎಲ್ಲ ಅವ್ರ ಬಾಯಿಂದನೇ ಕೇಳೋಣಂತೆ. ಕೆಂಚಪ್ಪರೇ, ಈಗ ಎಲ್ಲ ನಮ್ಮ ವೀಕ್ಷಕರಿಗೆ ನೀವ್ ಏನೇನ್ ಸಾಧನೆ ಮಾಡಿದಿರ, ಜೀವಾಮೃತದ್ದೇ ಆಯ್ತು, ಹಸುಗಳ್ದೇ ಆಯ್ತು, ಅದನ್ನ ಹೇಳ್ತಾ ಹೋಗ್ರಿ. ಇದು ರಾಗಿ ನೋಡ್ರಿ 8,000 ಲೀಟರ್ ಬಿಟ್ಟದ್ವಿ. ಈಗ 8,000 ಲೀಟರ್ ಜೀವಾಮೃತ ಬಿಟ್ಟದ್ವಿ ರಾಗಿಗೆ. ಅದ್ ಎಷ್ಟೊತ್ತೆ ಬೆಳೆದ ನೀವೇ ನೋಡ್ರಿ. ರಾಗಿ ತೆನೆ ನೋಡ್ರಿ ಹೆಂಗೈತೆ ನೋಡ್ರಿ. ಕಾಲ್ ಕೆಜಿ ತೆನೆ ಆಯ್ತು ನಮ್ ತೆನೆ. ಅದ್ ನೋಡ್ರಿ. ಅಲ್ಲ ಈ ತೆನೆ ನೋಡ್ರಿ ಅದು ಎಷ್ಟು ಐತದು. ಅಲ್ಲ ಇದು ತಳಿ ಏನಾದ್ರು ತಳಿ ಮೇಲೆ ಏನಾದ್ರು ಡಿಪೆಂಡ್ ಏನ್ ತಳಿ ಇಲ್ಲ. ಎಷ್ಟು ಹೈಟ್ ಬೆಳೆದತ್ತೆ. ಗೊಬ್ಬರ ಸೂಪರ್ ಏನಾಕಿ? ಯಾವ್ದು ಇಲ್ಲ ನಮ್ಮ ಹತ್ರ ಕಾಳೆನಾಶಕ ಇಲ್ಲ, ಯಾವ್ದು ಇಲ್ಲ. ತೆನೆ ನೋಡ್ರಿ ಅದು ನೋಡ್ರಿ. ಇದು ಇಲ್ಲ ಅಂತ ಕಳೆನಾಶಕ ಹೊಡಿ ಅಂತಾರೆ, ಗೊಬ್ಬರ ಹಾಕಂತಾರೆ, ಅದ್ ನೋಡಿ ಅಂತಾರೆ. ಜೀವಾಮೃತ 8,000 ಲೀಟರ್ ಬಿಡುದಿಲ್ಲ ಒಂದಕ್ಕೆ. 8,000 ಲೀಟರ್ ಎಷ್ಟು ತಿಂಗಳು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡೋದು ನೀರ್ ಬಿಡ್ತೀವ. ಕಳೆದ ಗುಂಟೆ 3,000 ಲೀಟರ್ ತಾವೇ ಬಿಡುದು. 3 ಗಂಟೆಗೆ 1 ತಾಸಿಗೆ ನೆಂದು ಆಗಿ ಹೋಗ್ತಿದ್ದು. 3 ತಾಸಿಗೆ ಅಲ್ಲಿ ಕರೆಕ್ಟ್ ಆಗುತ್ತದು. ನೀರ್ ಬಿಡ್ತಿರೋದು ಅದು ಗುಂಟೆ ಹೋಗ್ತಿರೋದು, ಪೈಪ್ ವಾಲ್ ತಿರುಗ್ತಿರೋದು. ಈಗ ಇದು ಅರ್ಧನೆಲ್ಲ ಕೊಯ್ದು ಇದು ತೆನೆ ಎಲ್ಲ ಒಣಗಿಸ್ತಾ ಇದೀವಿ. ಎಲ್ಲ ಒಣಗಿಸ್ತಾ ಇದೀವಿ ನೋಡ್ರಿ ಸ್ನೇಹಿತರೆ, ರಾಗಿನೂ ಜೀವಾಮೃತ ಮಾರ್ತಾರೆ, ರಾಗಿ ಮಾರ್ತಾರೆ. ಈ ನೋಡ್ರಿ ಇನ್ಕಮ್ ರೈತರು ಎಲ್ಲ ಉಪ್ಪು ಕಸಬುಗಳನ್ನ ಮತ್ತಿರ್ಗ ಹೈನುಗಾರಿಕೆನ ಎಲ್ಲಾನ ಅಳವಡಿಸ್ಕೊಂಡ್ರೆ ರೈತನಂತ ಶ್ರೀಮಂತ ಇನ್ನೊಬ್ರು ಇರಲ್ಲ. ಆದ್ರೆ ನಾವು ಯಾವ್ದೋ ಒಂದು ನಿಡ್ಕೊಂಡು ಏಕ ಬೆಳೆ ರೂಪದಾಗೆ ತಿರ್ಗಾ ನಮ್ದೇ ತಪ್ಪುಗಳನ್ನ ಮಾಡ್ಕೊಂಡು ನಾವು ಹಿಂದುಳಿತೀವಿ ಅಷ್ಟೇನೆ. ಎಲ್ಲೋ ಹೋಗಿ 5,000 10,000 ರೂಪಾಯಿ ಕೆಲಸ ಮಾಡೋ ಬದ್ಲು ನಮ್ಮ ಹೊಲದಲ್ಲೇನೆ ನಮ್ಮ ರೈತರ ಮಕ್ಕಳೆಲ್ಲ ಕೆಲಸ ಮಾಡಿದ್ರೆ ಹೆಚ್ಚಿನ ಆದಾಯ ಗಳಿಸ್ಬೋದು. ನಾನು ಅದೇ ನಿಟ್ಟಿನಲ್ಲಿ ಅತಿಥಿ ಶಿಕ್ಷಕನಾಗಿ 5 ವರ್ಷ ಸೇವೆ ಸಲ್ಲಿಸಿ ಬಂದ್ಬಿಟ್ಟು ಈಗ ತೋಟ 5 ಎಕರೆ ತೋಟ ಮಾಡ್ಕೊಂಡು 5 ಸ್ನೇಹಿತರೆ. ನೋಡ್ರಿ ಸೆಣಬ್ ನೋಡ್ರಿ ಎಷ್ಟು ಸೆಣಬ್ ನೋಡ್ರಿ. ಸೆಣಬ್ ನೋಡ್ರಿ ಅದು ಬ್ಯೂಟಿ ಅದು ಗೊಬ್ಬರ ನೋಡ್ರಿ. ಅದಕ್ಕೆ ಅಲ್ಲ ರೀ, ಅದು ಗೊಬ್ಬರ ನೋಡ್ರಿ, ಹೊಸಲ ಗೊಬ್ಬರ ಅಂತ. ಅಲ್ಲ ಕೆಂಚಪ್ಪರೇ, ಇವು ಹೂವು ಬಿಡೋದ್ಕಿಂತ ಮುಂಚೆನೇನೆ ಇದನ್ನೆಲ್ಲ ಬ್ಯಾಸ ಹೊಡಿಬೇಕಂತ ಹೇಳ್ತಾರಲ್ಲ, ಅದಕ್ಕೇನ್ ಹೇಳ್ತೀರ? ನಾವು ಹೊಡಿಯಲ್ಲ. ನಾವು ಬ್ಯಾಸ ಹೊಡಿತೀವಿ ಅಂತಾರ, ಗಿಡ ಎಲ್ಲ ಬೇರೆ ಹೊಡೆದೋಗ್ತಾವ. ಹೊಡೆದದ್ದು ರೋಡ್ ಹೊಡೆದ್ದು ಸುಮ್ಮನೆ ಉಗ್ಗಿದ್ದು ಹಂಗ ನೀರ್ ಬಿಡುತ್ತು. ಈಗ ಇವೇ ಬೀಜ ಆಗಿದಾವೆ. ಇದು ಬೀಜ ಬೀಜ ಮಾಡ್ತೇವೆ. ಈಗ ಇದನ್ನೇ ಬೀಜ ಮಾಡ್ತೀವಿ. ಮುರುಘೆ ಸರ್ ಕೇಳಿದ್ರೆ ಈಗ 100 ರೂಪಾಯಿ ಲೀಟರ್ ಬೀಜ ಮಾಡಿ ನಾವು ತಗೊಂತು ಅಂತೇಳಿ. ನನಗೊಂದು 50 kg ಕೊಡ್ರಪ್ಪ. ಅವ್ರು ಹೇಳಿದಾರೆ ಅದಕ್ಕೆ ಬೀಜ ಮಾಡೋಣ ಅಂತ ಹೇಳಿದ್ರು ಅವ್ರು. ಈ ಬೀಜ ಮಾಡಿದ್ರು 100 ರೂಪಾಯಿ ಕೆಜಿ ಅಂತ ಅವ್ರು ಆರ್ಡರ್ ಕೊಡೋ ಹೊತ್ತಿಗೆ ನಾವು ಹೊಲಕಲ್ಲಿ ಹಾಕಿ ಹಂಗ ಬಿಟ್ಟಿದ್ವಿ. ನಮಗೊಂದ್ 30 kg ಆತ್ರಿ. ನೋಡ್ರಿ ಅಲ್ಲಿ ಗೊಬ್ಬರ ನೋಡ್ರಿ. ಜನ ಗೊಬ್ಬರ ಹಾಕ್ತು, ಅದು ಗೊಬ್ಬರ ಎಷ್ಟ ಗೊಬ್ಬರ ಐತಿ ನೋಡ್ರಿ. ಅಲ್ಲ ಇದಂತೂ ಅದ್ರ ಬಗ್ಗೆ ಗೊಬ್ಬರದ ಬಗ್ಗೆ ಮಾತಾಡಲಿಲ್ಲ. ಇದು ಕೊಯ್ಕೆ ಮಾಡುದು, ಸುದ್ದಿ ಕೊಯ್ಕೆ ಮಾಡುದು, ಅನ್ನು ಬೀಜ ಇದೆಲ್ಲ ರೋಡ್ ಹೊಡೆದು ಗೊಬ್ಬರ ಆಗಿ ಹೋಗ್ತದೆ. ಗೊಬ್ಬರ ಕೋಳಿ ಗೊಬ್ಬರ ಹಾಕ 14 ಇದನ್ನ ಹೊಡಿ ಕಳೆನಾಶಕ 15 ಅಂತಾರೆ. ಅವ ಭೂಮಿ ಎಲ್ಲ ಗಿಡ ಅಲ್ಲಿ ಬೇಗ ಹಾಳಾಗಿ ಹೋಗ್ತವೆ. ಕರ್ಕೊಂಬಂದ್ ತೋರ್ಸ್ಬೇಕು. ಅದೇ ಅವ್ರು ಹಾಕರ್ ಏನು ಹೊಡೆಯೋಣ ತಂದು ಹಾಕ ಕೋಳಿ ಗೊಬ್ಬರ. ಅಲ್ಲ ಇದನ್ನ ಬೆಳೆದಿರಲ್ಲ ರಾಗಿನ, ಎಷ್ಟು ಗೊಬ್ಬರ ಎಷ್ಟು ಔಷಧಿ ಹೊಡೆದ್ರು ಹಿಂಗ್ ಬರ್ತದ ನೋಡ್ರಿ. ಅದ್ರ ರಾಗಿ ನೋಡ್ರಿ ಬರೇ 8,000 ಲೀಟರ್ ಜೀವಾಮೃತ. ಇದು ನೋಡ್ರಿ ರಾಗಿ ನೋಡ್ರಿ ಎಷ್ಟು ಹತ್ರ ಬೆಳೆದ ಮನುಷ್ಯನ ಎದೆ ಹತ್ರ ಐತಿದು ನೋಡ್ರಿ. ನೋಡ್ರಿ
ಅದು ಅದು ವಜಿಗೆನ ಮನೆಗೆ ಆಗುತ್ತೆ ರಾಗಿ ನೋಡ್ರಿ ಎಲ್ಲ ಸೀದಾ ಎತ್ತರ ಬೆಳೆದ್ರೆ ನೋಡ್ರಿ ಎಷ್ಟು ಹೈಟ್ ಬೆಳೆದತ್ತೆ. ಬಹಳ ಒಂದು ಜೀವಾಮೃತದ ಮಹಿಮೆ ಬಹಳ ದೊಡ್ಡದು. ಅದಕ್ಕೆ ಅಂತಾರ ಅವರು. ಅದು ನೋಡ್ಲಿ ಮೇವಾಗುತ್ತೆ ತೆನೆ ಸಿಕ್ಕತ್ತೆ. ಇವೆಲ್ಲ ನೋಡ್ರಿ ಸ್ನೇಹಿತರೆ, ಇದು ಎಲ್ಲ ಹಸುಗಳಿಗೆ. ಅದು ಹಸುಗಳೆಲ್ಲ ಇದಾವೆ. ಹಸು ಅಲ್ಲೇ ನೋಡ್ರಿ ಮನೆ ಹತ್ರ ಮೇವು ಹಸುಗಳಿಗೆ. ಇದು ಮೊನ್ನೆ 15,000 ಆಗ್ತದೆ ಕೊಂಡ್ಕೊಂಬಂದ್. ಇದನ್ನ ಮುಸುಗೊಂದು ಕೊಂಡ್ಕೊಳದೆ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ. ಮುಸುಗು 30,000 ಕೊಟ್ಟು ಕೂಲಿ ಭಾರಿ ಕೆಲಸ ಕಡ್ರಿ. 500 ರೂಪಾಯಿ ಕೂಲಿ ಅಲ್ಲಿ 10 ಗಂಟೆಗೆ ಮನೆಗೆ. ಇದು ಮುಸುಗು ತಗೊಂಡ್ವಿ ಮೊನ್ನೆ 3,000 ಕೊಟ್ಟು 12,000 ಆಯ್ತು. ಈಗ ಎಲ್ಲ ಬರೇ ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ಪಾನಿಪುರಿ. ಮೊದ್ಲೆಲ್ಲ ಏನೋ ಕಾಯಿತ್ತಂದ್ರೆ ಏನಿರುತ್ತಿಲ್ಲ. ಎಲ್ಲ ಬರೇ ತಿನ್ನೋದಲ್ಲ. ಅವನ ಅವಾಗ ಎಣ್ಣೆ ಸಪ್ತಾವ ಗಮ ಗಮ ಅಂತ ಸಮ್ಮದು. ಕಳೆಗಾಸಿ ಕೊಡ್ತಾರೆ, ಅದು ಔಷಧಿ ಹೊಡ್ತಾರೆ ಸತ್ತಾರ. ಅವೆಲ್ಲ ಕೊಚ್ಚೆ ನೀರು ತಿನ್ನೋದು ಅಲ್ಲ ಕೆಂಚಪ್ಪರೇ. ಮೊದ್ಲು ಚಟ್ನಿ ಜಿಗಿದ್ರೆ ಸುತ್ತಮುತ್ತ ಮನೆಗೆಲ್ಲ ಹೋಗೋದು ಅಷ್ಟು ಗಮ ಗಮ ಅನ್ನೋದು. ಇವಾಗ ಎಲ್ಲ ತಿನ್ನೋದು. ನನ್ಗೆ ಹೊಟ್ಟೆ ನನ್ ಗ್ಯಾಸ್ಟಿಕ್, ನನಗೆ BP, ಶುಗರು, ಈ ತರ ತಿಂದಾನು. ಈ ತರ ಉಳ್ಳಿ ಮುದ್ದೆನ ಈ ರಾಗಿ ಮುದ್ದೆ ಉಮ್ಮಲ್ ನೋಡ್ರಿ ಅದನ್ನ ಮಾಡಿರೋದು. ನಾವ್ ಮಾಡಿರೋದು ಹೆಂಗಿರ್ತಂತ ಭಾರಿ. ಅವಿಂದ ಯಾವ್ದನ್ನ ಕಾಯಿಲೆ ಇತ್ತನ್ರಿ, ಯಾವ್ದಾರು ಹೆಣ್ಮಕ್ಳಿಗೆ ಅವೆಲ್ಲ ಶುಗರು, BP, ಇವಾಗೆಲ್ಲ ಈ ಕ್ಯಾನ್ಸರ್ ಅದೆಂತ ಊರಾಗ 40 ಜನಕ್ಕೆ ಬಂದಂತ ಕ್ಯಾನ್ಸರ್. ನೋಡ್ರಿ ಸ್ನೇಹಿತರೆ, ಕೆಂಚಪ್ಪರದ ಕೂನ್ಬೇವಿನಿಂದ ಆ ತುರ್ನೂರ್ ಮಾರ್ಗವಾಗಿ ಹೋಗ್ಬೇಕಾದ್ರೇನೆ ರೋಡ್ನಲ್ಲೇನೆ ಬರ್ತತೆ. ಎಲ್ಲ ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಗಾಳಿ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಎಲ್ಲ ಬಹಳ ಅನುಕೂಲವಾಗಿ ಐತೆ. ಈ ಊರಿನಲ್ಲಿ ಈಟ್ ಜಾಸ್ತಿ ಇಲ್ಲ, ಮರ ಗಿಡಗಳು ಎಲ್ಲ ಹೆಚ್ಚಾಗಿರೋದು. ಇವಾಗೆಲ್ಲ ಈ ಹಸುಗಳನ್ನ ಸಾಕೋದಕ್ಕೆಲ್ಲ ಶೆಡ್ನ ಎಲ್ಲ ನಿರ್ಮಾಣ ಮಾಡ್ತಾ ಇದಾರೆ ನೋಡ್ರಿ. ಇದು ಮಲ್ನಾಡ್ ಗಿಡ್ಡ. ಇದು ಮೇಡಮ್ ಅವ್ರು ಕೊಡ್ತಾರೆ. ಇದು BJP ಕಡ್ಲಿದ್ದ ನಮ್ಮ ಹುಡುಗ ಅದಕ್ಕೆ ಅಧ್ಯಕ್ಷ ಆಗಿದ್ದಾನೆ. ಅಲ್ಲಿಂದ ತತ್ತಾನ ಅದ್ರಲ್ಲಿದ್ದ ಅವ್ರ 5,000 ರೂಪಾಯಿ ಬಾಡಿಗೆ ಇಸ್ಕೊಂತ ಫ್ರೀಯಾಗಿ ಕೊಡ್ತಾರೆ. ಮೊನ್ನೆಲ್ಲ ಎಷ್ಟೋ ಜನ ಕೊಟ್ಟಿದ್ದಾರೆ. ಇದು ನಮಗೂ 2 ಸ್ಕೀಮ್ ಯಾವನ್ನಿದ್ರೆ ಅದು ಬರ್ರಿ ನಂಬರ್ ಕೊಡ ಮಾತಾಡ್ರಿ. ಕೊಡ್ರಿ ನಮ್ಗೆ. ಯಾಕಂದ್ರೆ ಸ್ನೇಹಿತರೆ, ಈಗ ಜೀವಾಮೃತ ಮಾಡ್ಲೇಬೇಕು. ನಾಳೆ ಘಟಕ ಮಾಡ್ಸೋಣ ಅಂತಂದ್ವಿ. ಇಲ್ಲಿ ಹಸು ಇಲ್ದಿದ್ದಕ್ಕೆ ಸುಮ್ಮನೆ ಆಗ್ಬಿಟ್ಟೆನ. ಇದು ಸಗಣಿ ಸಿಗಲ್ಲ. ಬಂಗಾರ ಇದು ಅದನ್ನೇ ಮಾಡ್ತೀವಿ ಅಂತಾರೆ. ಬಂಗಾರ ಜೀವ ದನ ಜೀವಾಮೃತ ಮಾಡ್ತೀವಿ. ಅದು ಉಂಡೆ ಕಟ್ಟಿ ನೋಡ್ರಿ. ಇಲ್ಲಿ ಏನೋ ಮಾಡ್ತಾ ಇದೀರ ಅಂದ್ರೆ ಅವರೇ ಮಾಡಿಸಿ ಮುರುಗೆ ಸಾರು. ಇದು ಬೆಲ್ಲ, ಕಡ್ಲಿ ಹಿಟ್ಟು ಹಾಕಿ, ಗಂಜೋಳ ಹಾಕಿ ಎಲ್ಲ ಮುದ್ದೆ ಮಾಡಿ ಇದನ್ನ ತಗೊಂಡ್ಬಿಡೋದು. ಇದೆಲ್ಲ ಒಣಸ್ಕೊಂಡ್ಬಿಡೋದು. ಇದು ಗೊಬ್ಬರ ಹೋಗ್ತವಲ್ಲ, ಆ ತರ ಗೊಬ್ಬರ ಮಾಡ್ಕಲ್ಲ. ಪುಡಿ ಮಾಡ್ಕೊಂಡು ಇದಕ್ಕೆ ಏನೇನ್ ಹಾಕಿದ್ರೆ ಅದಕ್ಕೆ ಬೆಲ್ಲ, ಕಡ್ಲೆ ಹಿಟ್ಟು, ಗಂಜೋಳ ಸಾಕಿ ಎಲ್ಲ ಉಂಡೆ ಮಾಡ್ಬೇಕಲ್ಲ. ನಿಜಿಬೇಕು. ನಾವು ತರ ಮುದ್ದೆ ಮಾಡ್ಸಲ್ಲ, ಚಪಾತಿ ಹಿಟ್ಟು ಮುದ್ದೆ ಮಾಡಿ ಇದನ್ನೆಲ್ಲಗ ಒಣಸ್ಬೇಕು. ಇದನ್ನ ಬಿಸಿಲ ಒಣಸಕಲ್ಲ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ಹೊಲಗ ಗೊಬ್ಬರ ಹಾಕಲ್ಲ. ಆತರ 400 kg 1 ಎಕರೆಗೆ ಹಾಕ್ಬೇಕು. ಇದು ಗೊಬ್ಬರ. ಅದ್ರಲ್ಲಿ ಗೊಬ್ಬರ ಇಲ್ಲ. ಇವಾಗ ಇದೆ ಘನಜೀವಾಮೃತ. ಇದು ಪಕ್ಕ ದೇಶಿ ಹಸಿವಿ. ಮಲ್ನಾಡು ಗಿಡ್ಡ. ಅದು ಮಲ್ನಾಡು ಗಿಡ್ಡ. ಇದು ಗಿರ್ತಾಳಿ. ಇವೇ ಸೂಕ್ತ ಅಂತೀರಾ? ನಮ್ಮ ಸಿಂಧಿ ಆಕಳುಗಳೇನು ಅವೇ ಉಪಯೋಗ ಕಲ್ಡಿ. ಸುಮ್ನೆ ಏನು ಉಪಯೋಗ? ಬಕೆಟ್ ಮತ್ತೆ ಹುಡುಗ ಹಾಲು ಕುಡಿದು ಇಂದಿಶ ಮಾಡ್ತಾರ. ಅದ್ನ ಹಾಲು ಕುಡಿಯೋದು, ಮಕ್ಕಳಿಗೆ ಜ್ವರ ಬಂದು ಅಂಬೋದು, ಶುಗರ್ ಬರೋದು, ಮತ್ತೆ BP ಬರೋದು, ಆ ತರ ಈ ತರ ಆಗತ್ತ. ಕೈ ಬಾ ನೀರ್ ಕುಡ್ತಿಲ್ಲ ಏನ್ ಮಾಡ. ಇವನ್ ಸಾಕದು, ಇವ್ ಹತ್ರ ಒಡನಾಟ, ಇದೇ ಒಂದು ಖುಷಿ. ಏನೋ ನಮ್ಗೆ ಹೊಂದಿಗೆ ಮಟ್ಟ ಏನು ಮಾಡಲ್ಲ. ಏನೇನು ಮಾಡಲ್ಲ. ಮನುಷ್ಯನ ಬಿಟ್ಟು ಹಂಗ ಅರ್ಗಾಗಲ್ಲ. ಹೊಂದಿಗೆ ಅವ್ರಿಗೆ ಹೊಂದಿಗೆ ಅಲ್ಲ, ಏನು ಮಾಡಲ್ಲ. ಮುಷ್ಟ ನೋಡಿ 1 ಲಕ್ಷ ರೂಪಾಯಿ ತಗೊಂಡ್ಬಿಡ್ಲಿ ಅಲ್ಲಿ ಕರ ಅಂತ ಕರುಗಳು. ಅಮ್ಮೇದತ್ತ ಅಲ್ಲಿ ಅಲ್ಲೈತು ಅಂತ ಅವ್ರು ನೋಡಿ ತರ್ಕೊಂಡಾರ. ನಮ್ಗೆ ಬೇಕೇ ಚಂದ್ರು ಅಂತ ಹೇಳಿ ತಗೊಂಡೋಗ್ಬಿಟ್ರು. ಅಲ್ಲ ಇವಕ್ಕೆ ಏನಾದ್ರು ಕಾಯಿಲೆ ಅದೆಲ್ಲ ಬಂದ್ರೆ ಹೆಂಗ್ ಮಾಡಿ? ಕಾಯಿಲೆ ಅದು ಅಮ್ಮ ಇದ್ದದ್ದು ಕಾಯಿಲೆ ಪಾಯಿಲೆ ಏನು ಬರಲ್ಲ ಅವಕ್ಕೆ. ಅವ್ರಾದ್ರೆ ಡಾಕ್ಟರ್ ಬಂದು ಸೂಜಿ ಮಾಡ್ತಾರೆ. ಹೌದಾ? ಅಲ್ಲಿ ಮೇಡಮ್ ಅವ್ರು ಫೋನ್ ಮಾಡ್ತಾರೆ. ನಮ್ಮ ಹಸುಗೆ ಫೋನ್ ಮಾಡಿದ್ರೆ ಎಲ್ಲ ಅವ್ರು ನೋಡ್ಕೊಂಡ್ರೆ ನಿಮ್ ಕೆಲಸ ಅಂತ ನೀವ್ ಫೋನ್ ಮಾಡಿ ಮುಂದೆ ಹೋಗಿ ಮಾಡಿ ಬರ್ತು ಅಂತ. ಅವ್ರು ಒಟ್ಟು ಎಲ್ಲ ಚೆನ್ನಾಗಿ ನೋಡ್ಕೊಂಡು ನಿರ್ವಹಣೆ ಮಾಡ್ತಾ ಇದಾರೆ. ಬಹಳ ಖುಷಿ ಆಯ್ತು ಕೆಂಚಪ್ಪರೇ. ಅದೊಂದು ಅಮ್ಮದತ್ತು ಮೊನ್ನೆ ನಿಮ್ ಸುಕ್ಕ ಡಾಕ್ಟರ್ ಬಂದು ಅವ್ರು ಪೂಜೆ ಮಾಡುವ. ಅಮ್ಮ ಎದ್ದತ್ತ ಇದಕ್ಕೆ ಮುಸುಡಿಗೆ ಎದ್ದತ್ತೆ. ಅದಕ್ಕೆ ಅರ್ಪಟ್ಟಾಗತ್ತೆ. ಇದು ಅಮ್ಮನ ಅಮ್ಮದು ಅವ ಅದಕ್ಕೂ ಬೆಳಕರ್ಕಿದ್ದವ
ಇವಾಗ ಕರುಗಳು ಹುಟ್ಟಿದ್ರೆ ಹೆಂಗ್ ಮಾಡ್ತೀರಾ? ಕರುಗಳು ಹೋರಿ ಕರುಗಳು ಹೊರ್ಕೈ ಹುಟ್ಟಿದ ನಾವು ಗೊಬ್ಬರ ಆಗುತ್ತಲ್ಲ ಮೇಯಿಸಿದ್ರೆ ಬೇಸಿ ಹೊಡಿಬೋದು ಹೊಡಿಬೋದಾ? ಅವಕೇನು ಮಲ್ನಾಡ್ ಗಿಟ್ಟ ಅವಕೇನು ಅದು ಭುಜ ಇರಲ್ಲ, ಹೊಡಿಯಕ್ಕಾಗಲ್ಲ. ಅವು ಅದಾವಲ್ಲ ಆಯ್ತಲ್ಲ ಅದು. ಅದು ಹೊಸ ಅದು ಹೊರಿನ ಹೊಸನೆ ಒಂದ್ ವರ್ಷ ಇತ್ತು ನಾಲ್ಕಲ್ಲಾಗಿತ್ತು ಅದನ್ನ ಮೈಸೂರಿಗೆ ಕಳ್ಸಿಬಿಟ್ಟು ಗೋಶಾಲೆ ಕಳ್ಸಿದ್ವಿ. ಅವ್ರೆ ಕೊಟ್ಟದ್ರ ಅದು ಆರಾಮ ಮಾಡಿದಾಗ ಅವ್ರಿಗೆ ಕಳ್ಸಿಬಿಟ್ಟಿ ಅವ್ರಿಗೆ ಕೊಟ್ಟದ್ರ ನೀವೇ ತಗೊಂಡವ್ರ ಅಂತ. ಸರಿ ಕೆಂಚಪ್ಪರೇ, ಇಷ್ಟೊಂದು ಮಾಹಿತಿ ಎಲ್ಲ ಕೊಟ್ರಿ. ಸ್ನೇಹಿತರೆ, ಇವಾಗ ಕೆಂಚಪ್ಪರು ಇಷ್ಟು ಜೀವಾಮೃತದ ಬಗ್ಗೆನು, ತಿರ್ಗಾ ಮತ್ತೆ ಈ ಒಂದು ಹೈನುಗಾರಿಕೆ ಬಗ್ಗೆ, ಈ ಜೀವಾಮೃತ ಬಳಸಿ ರಾಗಿ ಬೆಳೆದಿರೋದು, ತಿರ್ಗಾ ಆಮೇಲೆ ಅಡಿಕೆ, ತಿರ್ಗಿ ಹಸು, ನಾವೇನಾದ್ರೂ ಜೀವಾಮೃತ ಮಾಡ್ಬೇಕು ಅಂದ್ರೆ ಹಸುಗಳು ಬೇಕೇ ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮಸ್ಕಾರ. ಸ್ನೇಹಿತರೆ, ಈ ಒಂದು ಸಂದರ್ಶನ ಮತ್ತೆ ಕೆಂಚಪ್ಪರ್ನ ತೋಟಕ್ಕೆ ಬಂದು ಎಲ್ಲ ವಿಸಿಟ್ ಮಾಡಿದ್ವಿ. ನಮ್ಮ ಮುರುಗೇಶ್ ಸರ್, ಕೆಂಚಪ್ಪರು, ನಮ್ಮ ಗೆಳೆಯ, ನಮ್ಮ ಕ್ಲಾಸ್ಮೇಟು, ಈಗ ರಿಲೇಷನ್ ಆಗಿದ್ವಿ. ತಿರ್ಗ ನಿಮ್ಮ ಹೆಸರು ಏಮಣ್ಣ ಅಂತಂದೇಳಿ ಎಲ್ಲ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಲ್ಲ ಮಾಹಿತಿ ಸಂಪೂರ್ಣವಾಗಿದೆ ಅಂತ ಭಾವಿಸಿ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಮಾಡಿದರೆ ಕಮೆಂಟ್ ಮೂಲಕ ನಿಮಗೆ ಉತ್ತರ ಹೇಳೋದು ಇಲ್ಲ ವಿಡಿಯೋ ಮಾಡೋದನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಸ್ನೇಹಿತರೆ, ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು, ಶರಣಾರ್ಥಿಗಳು. ಜೈ ಜವಾನ್ ಜೈ ಕಿಸಾನ್. ಕಡಿಮೆ ಬಂಡವಾಳ, ಹೆಚ್ಚು ಆದಾಯ, ಮೂಲ ಉದ್ದೇಶ ಸಾವಯವ ಕೃಷಿ ಭವಿಷ್ಯದ ಕೃಷಿ. ಸಾವಯವ ಕೃಷಿ ಭವಿಷ್ಯದ ಕೃಷಿ. ನಮ್ಮ ಒಂದು ಚಾನೆಲ್ನ ಮೂಲ ಉದ್ದೇಶವನ್ನ ಹೇಳಿದಂತಹ ಎಲ್ಲ ರೈತರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ.